ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಬಂದು ಇವತ್ತು ಭಾನುವಾರದ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ಇನ್ನು ಭಾನುವಾರ ಬೆಳಗ್ಗೆ ಅಡುಗೆಗೆ ಬಂದು ಚಪಾತಿ ಮಾಡಿ ಜೋಳಕಾಯಿ ಇದ್ದು ಒಂದು ಸ್ವಲ್ಪ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಕೂಡ ರೆಡಿ ಮಾಡಿಕೊಂಡೆ. ಇನ್ನು ಗೋಧಿ ಹಿಟ್ಟು ನೋಡ್ತಾ ಇದ್ದೀನಿ, ಒಂದು ಸ್ವಲ್ಪನೇ ಇದ್ದಿದ್ದು, ಜಾಸ್ತಿ ಇರಲಿಲ್ಲ. ಇನ್ನು ಮೈದಾ ಹಿಟ್ಟಿತ್ತು. ಮೈದಾ ಹಿಟ್ಟು ಬಂದು ನಾನು ಹಬ್ಬಕ್ಕೆ ತೊಗೊಂಡು ಬಂದಿದ್ನಲ್ವ, ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ಒಬ್ಬಟ್ಟಂತೂ ಮಾಡೋದಕ್ಕೆ ಆಗಲಿಲ್ಲ. ಮತ್ತು ಅದು ಬಿಟ್ಟರೆ ಹಂಗೆ ಉಳ್ಕೊಂಬಿಡುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ಮತ್ತೊಂದು ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಚಪಾತಿಗೆ ಎಲ್ಲ ಕಲಸಿಟ್ಟಿದ್ದೀನಿ. ಚೆನ್ನಾಗಿ ನೆನ್ಕೋಬೇಕು. ಹೇಳ್ಬೇಕಂದ್ರೆ ಇದು ಚೆನ್ನಾಗಿ ನೆನ್ಕೊಂಡ್ರೆ ಚಪಾತಿ ಸಾಫ್ಟಾಗಿ ಬರುತ್ತೆ. ಕೆಲವರು ಹೇಳ್ತಾರೆ, ಅಪ್ಪ ಮೈದಾ ಹಿಟ್ಟು ಚಪಾತಿ ಅಂತೂ ತಿನ್ನೋದಕ್ಕೆ ಆಗೋದಿಲ್ಲ, ಅಗಿಯೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಜಿಗಿರುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ನಾವು ಏನೇ ಅಡುಗೆ ಮಾಡಲಿ ಒಂದು ಸ್ವಲ್ಪ ಏನಾದರೂ ಆ ಥರ ಇದ್ದರೆ ಯೋಚನೆ ಮಾಡಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಯಾವುದು ಕೂಡ ಕೆಟ್ಟೋಗೋದಿಲ್ಲ. ಅಡುಗೆನ ತೀರಾ ಆ ಥರನೂ ತಿನ್ನೋಕ್ಕಾಗಲ್ಲ ಅಂದರೂ ಕೂಡ ಅದನ್ನೇನಾದರೂ ಒಂದು ರಿಪೇರಿ ಮಾಡಿ ತಿನ್ಬೋದು. ಆ ಥರ ಮಾಡ್ಬೋದು ಹೇಳ್ಬೇಕಂದ್ರೆ ಮನಸ್ಸು ಮಾಡ್ಕೊಂಡ್ರೆ ಹೆಣ್ಮಕ್ಳು. ಇನ್ನು ನಾನು ಬಂದು ಸ್ವಲ್ಪನೇ ಗೋಧಿ ಹಿಟ್ಟಿದ್ದು, ಜಾಸ್ತಿ ಕೂಡ ಇರಲಿಲ್ಲ. ಸ್ವಲ್ಪ ಜಾಸ್ತಿನೇ ಮೈದಾ ಹಿಟ್ಟು ಹಾಕ್ಬಿಟ್ಟು ಕಲಸಿ ಸ್ವಲ್ಪ ತಿಟ್ಬಿಟ್ಟೆ. ನಾನು ಚೆನ್ನಾಗಿ ನೆನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಹಂಗೆ ಬಿಟ್ಬಿಟ್ಟೆ ನಾನು. ಇನ್ನು ಬಿಟ್ಟು ಇವಾಗೆಲ್ಲ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇವಾಗ ಜೋಳಕಾಯಿ ಪಲ್ಯಕ್ಕೆ ಸುಮಾರು ವೀಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ಅದನ್ನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ. ಸಿಂಪಲಾಗಷ್ಟು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಸ್ವಲ್ಪ ಕಡಲೆಬೇಳೆ ಮತ್ತು ಈರುಳ್ಳಿ ಅವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇನ್ನು ಟೊಮೊಟೊ ಇರುತ್ತಲ್ಲ, ಟೊಮೊಟೊ ಕೂಡ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಮೇಲೆ ಇದಕ್ಕೆ ಬಂದು ಶೇಂಗಾ ಪುಡಿ ಹಾಕಬೇಕು, ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಒಂದು ಸ್ವಲ್ಪ ಶೇಂಗಾ ಬೀಜ ಎಲ್ಲ ಹುರ್ಕೊಂಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆ ಸೈಡ್ಗೆ. ಆಮೇಲೆ ಲಾಸ್ಟಲ್ಲಿ ಹಾಕೋಣ ಅಂತೇಳ್ಬಿಟ್ಟು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತು ಲಾಸ್ಟಿಗೆ ಈ ಜೋಳಕಾಯಿ ಎಲ್ಲ ಮುಂಚೆನೇ ಬೇಯಿಸಿಟ್ಟಿರ್ತೀವಲ್ವ, ಅದರೊಳಗೆ ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಬೇಕು. ಆಮೇಲೆ ಲಾಸ್ಟಲ್ಲಿ ಶೇಂಗಾ ಪುಡಿ ಇರುತ್ತಲ್ಲ, ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ, ಸ್ವಲ್ಪ ಉಪ್ಪೆಲ್ಲ ನೋಡಿಕೊಂಡ್ರೆ ಆಗುತ್ತೆ. ಇಲ್ಲ ಸಿಂಪಲ್ಲಾಗಿ ಸ್ವಲ್ಪ ಬೇಗನೂ ಆಗಬೇಕಂದ್ರೆ ಶೇಂಗಾ ಪುಡಿ ಎಲ್ಲ ರುಬ್ಕೊಳ್ಳೋದಕ್ಕೆ ಆಗೋದಿಲ್ಲ, ಟೈಮ್ ಇರೋದಿಲ್ಲ ಅಂತಂದರೆ ಸುಮ್ಮನೆ ಸಿಂಪಲಾಗಿ ಅಷ್ಟೇ ಮನೇಲಿ ಮಾಡಿರ್ತೀವಲ್ವ ಸಾಂಬಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕು. ಅದು ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಇದೆಲ್ಲ ರಿಸ್ಕೇ ಬೇಡ ಹೇಳ್ಬೇಕಂದ್ರೆ, ಸ್ವಲ್ಪ ಬೇಗನೆ ಆಗಬೇಕಂತಂದರೆ. ಇನ್ನು ಸೈಡ್ಸ್ಗೆ ಏನಾದರೂ ಬೇಕು ಅಂತಂದರೆ ಈ ಥರ ಪಲ್ಯ ಮಾಡಬೇಕಂದ್ರೆ ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಮನೇಲಿ ಮಾಡಿರೋ ಸಾಂಬಾರದ ಪುಡಿ, ಖಾರದ ಪುಡಿ ಅದೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಂತೂ ಮುಗ್ದೇ ಹೋಗುತ್ತೆ ಪಲ್ಯ. ಸಿಂಪಲಾಗಿ ಆಗುತ್ತೆ, ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ. ಇನ್ನು ಪಲ್ಯ ಕೂಡ ಮಾಡಿಟ್ಮೇಲೆ ಚಪಾತಿ ಒರೆಸ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬ ಸಾಫ್ಟಾಗಿ ಬಂದಿತ್ತು ಚಪಾತಿ. ಗೋಧಿ ಹಿಟ್ಟು ಚಪಾತಿ ಹೆಂಗಿತ್ತು ಅದೇ ಥರನೇ ಇತ್ತು. ಇದು ಮೈದಾ ಹಿಟ್ಟು ಚಪಾತಿನೇ ಅಂತಲೂ ಫೀಲ್ ಬರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಮತ್ತು ಬೇಯಿಸಿದ ಮೇಲೆ ಕೂಡ ಒಂದೊಂದು ಸತಿ ರಫ್ ಆಗೋದು ಮತ್ತು ಗಟ್ಟಿ ಆಗೋದು ಆ ಥರ ಎಲ್ಲ ಆಗುತ್ತೆ ಅಂತಾರೆ. ಆ ಥರ ಎಲ್ಲ ಏನೂ ಆಗಲಿಲ್ಲ. ಊಟ ಸಾಯಂಕಾಲದವರೆಗೂ ಕೂಡ ಹಂಗೆ ಚೆನ್ನಾಗಿದ್ದು ಚಪಾತಿ, ಅಷ್ಟು ಚೆನ್ನಾಗಿ ಬಂದಿತ್ತು. ಇನ್ನು ಅಷ್ಟರಲ್ಲಿ ಕೂಡ ನಾನು ಇದು ಮೀಶೋದಿಂದ ಬಾಕ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೆ ನಾನು. ಅದು ಬಂದಿತ್ತು. ಇನ್ನು ಅದು ಶನಿವಾರನೇ ಬಂದಿತ್ತು. ಶನಿವಾರನೇ ನಾನು ಎಲ್ಲ ಫುಲ್ಲು ಬಾಕ್ಸ್ ಎಲ್ಲ ಏನಾದರೂ ನಾವು ಈ ಥರ ಆರ್ಡ್ರ್ ಮಾಡಿದಾಗ ಬಾಕ್ಸ್ ಐಟಮ್ ಏನಾದರೂ ಚೆನ್ನಾಗೆ ತೊಳೆದ್ಬಿಟ್ಟು ಆಮೇಲೆ ಸ್ವಲ್ಪ ಆರಿಸ್ಬೇಕು, ಬಿಸಿಲಿಗೆ ಆರಿಸ್ಬೇಕು. ಇಲ್ಲ ಬಟ್ಟೆಗಿನ ತೊಗೊಂಡ್ಬಿಟ್ಟು ಚೆನ್ನಾಗಿ ಒರೆಸ್ಬಿಟ್ಟು ನೀಟಾಗೆಲ್ಲ ಏನೇನು ಐಟಮ್ ಬೇಕೋ ಅದೆಲ್ಲ ತುಂಬಿಸಿ ಇಡ್ಬೋದಾಗಿತ್ತು. ನನಗೂ ಕೂಡ ಒಂಥರ ಆಸೆ ಇತ್ತು ಇದು ತೊಗೋಬೇಕು ಅಂತ ಹೇಳಿಬಿಟ್ಟು. ಏನಂದರೆ ಅನುಕೂಲಕ್ಕೆ ತಕ್ಕಂತೆ ಆಸೆ ಪಡಬೇಕಷ್ಟೇ ನಾವು. ಕೆಲವ್ರು ತುಂಬ ಆಸೆ ಪಡ್ತಾರೆ, ಕೆಲವ್ರು ಅಂತಲ್ಲ, ನಮಗೂ ಹೆಣ್ಮಕ್ಳಂದ್ಮೇಲೆ ಎಲ್ರಿಗೂ ಕೂಡ ಆಸೆ ಇರುತ್ತೆ. ನನಗೂ ಅಷ್ಟೇ ಆಸೆ ಇರುತ್ತೆ. ತುಂಬ ಆಸೆ ಅಂದರೆ ಅದು ಬೇಕು ಇದು ಬೇಕು, ಕಣ್ಣಿಗೆ ಕಂಡಿದ್ದೆಲ್ಲ ಬೇಕು ಅನ್ನೋ ಒಂದು ಆಸೆ ತುಂಬ ಇರುತ್ತೆ. ಅದು ಒಂದು ತೊಗೊಳೋದಕ್ಕೂ ಆಗಲಿಲ್ಲ, ತುಂಬ ಲೇಟ್ ಆಯಿತು ಅಂದರೆ ಒಂಥರ ಬೇಜಾರಾಗಿಬಿಡುತ್ತೆ. ಏನಪ್ಪ ನಾವು ಇಷ್ಟು ಇದು ಮಾಡ್ತೀವಿ, ನಮ್ಗೆ ಅದು ತೊಗೊಳೋದಕ್ಕೆ ಆಗ್ತಾ ಇಲ್ವಲ್ಲ, ನಾವು ಆ ಥರ ಇರೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ತುಂಬ ಬೇಜಾರು ಆಗಿಬಿಡುತ್ತೀವಿ. ಆ ಥರ ಕೂಡ ಅನಿಸ್ಬಿಡುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಆಸೆ ಪಡಬೇಕಾದ್ರೆ ಫಸ್ಟು ನಾವು ಯಾವ ಥರ ಇದ್ದೀವಿ, ನಮಗೆ ಅದನ್ನು ತೊಗೊಳಕ್ಕಾಗುತ್ತಾ, ತೊಗೊಳೋದಕ್ಕಾಗೋದಿಲ್ವಾ, ಇನ್ನು ಎಷ್ಟು ಟೈಮ್ ಹಿಡಿಸುತ್ತೆ, ಅದೆಲ್ಲ ಕೂಡ ನಾವು ಲೆಕ್ಕಾಚಾರ ಮಾಡಿಕೊಂಡು ಆ ಟೈಮ್ ಬಂದಾಗ ತೊಗೊಂಡ್ರೆ ಏನು ಅನಿಸಲ್ಲ. ಅವಾಗ ಫೀಲ್ ಅನ್ನೋದೇ ಬರಲ್ಲ ನಮಗೆ. ಅದು ಸರಿ ಬಿಡು ತೊಗೊಂಡ್ವಿ ಅನ್ನೋ ಒಂದು ನೆಮ್ಮದಿ ಇರುತ್ತೆ ಅಷ್ಟೇ. ಸುಮ್ಮನೆ ಏನೂ ಇಲ್ಲ, ಇಲ್ಲ ಅದು ಬೇಕು ಅದು ಬೇಕು ಅದು ಬೇಕು, ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಸುಮ್ಮನೆ ಅಂದರೆ ಮನಸ್ಸೇ ಕೆಟ್ಟೋಗ್ಬಿಡುತ್ತೆ. ಆ ಥರ ಅನಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಕೂಡ ನಾನು ಕ್ಲೀನ್ ಮಾಡಿಬಿಟ್ಟು ಎಲ್ಲ ಅಂದರೆ ಫಸ್ಟಿಗೆ ಇದ್ವಲ್ಲ ಹಳೆ ಡಬ್ಬ ಎಲ್ಲ, ಅವೆಲ್ಲ ತೆಗೆದ್ಬಿಟ್ಟು ಈ ಥರ ನೀಟಾಗಿ ಹಾಕಿ ಜೋಡಿಸಿಟ್ಟಿದ್ದೆ. ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸಿತ್ತು. ಇನ್ನು ಯಾವ ಐಟಮ್ ಯಾವ್ಯಾವ್ದ್ರಲ್ಲಿ ಹಾಕಿದ್ವಿ ಅನ್ನೋದು ಕೂಡ ಹೇಳೋದೇ ಬೇಕಿಲ್ಲ, ಹಂಗೆ ಕಾಣಿಸುತ್ತೆ ಕಣ್ಣಿಗೆ. ಇನ್ನು ಕೆಳಗಡೆ ಬಂದುಬಿಟ್ಟು ಹಸ್ರು ಬಕೆಟಲ್ಲೆಲ್ಲ ಸ್ವಲ್ಪ ಇದಿತ್ತು, ರವೆ ಅದೆಲ್ಲ ಮಿಕ್ಕಿತ್ತಲ್ವ, ಅದರೊಳಗೆಲ್ಲ ಹಾಕಿದ್ದೆ.
ಇನ್ನು ಈ ಕಡೆ ಬಂದುಬಿಟ್ಟು ಒಂದರಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ಒಂದರಲ್ಲಿ ಹಪ್ಪಳ ಸಂಡಿಗೆ, ಮತ್ತು ಈ ಕಡೆ ಉಪ್ಪು ಮತ್ತು ಎಣ್ಣೆ, ಒಂದು ಸ್ವಲ್ಪ ಶೇಂಗಾ ಕಡಲೆಕಾಯಿ ಇತ್ತು, ಕಡಲೆಕಾಯಿ ಎಲ್ಲ ಒಂದು ಡಬ್ಬಿಗೆ ಹಾಕಿಟ್ಟಿದ್ದೆ. ಈ ಥರ ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು. ನನಗೆ ಒಂಥರ ಖುಷಿ ಆಗ್ತಾಯಿತ್ತು ನೋಡೋದಕ್ಕೆ. ಈ ಥರ ಇತ್ತು. ಒಟ್ಟು ಒಂದು ಚಿಕ್ಕ ಆಸೆ ಇಟ್ಕೊಂಡಿದ್ದೆ, ಬಟ್ ಆಸೆ ಅದು ಪೂರೈಸ್ಕೊಂಡೆ. ಅದೊಂಥರ ನೆಮ್ಮದಿ ಆಯಿತು. ಈ ಥರ ಹೆಣ್ಮಕ್ಳ ಮೇಲೆ ಎಲ್ರಿಗೂ ಕೂಡ ಆಸೆ ಇರುತ್ತೆ, ಅದೇ ಥರ ಇರಬೇಕು, ಇದೇ ಥರ ಇರಬೇಕು ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಸಿಚುವೇಶನ್ ಹೆಂಗಿರುತ್ತೆ ಅಂತ ನಾವು ನೋಡಿಕೊಂಡು ನಾವು ಆಸೆ ಪಡೋದಂತೂ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ಅದಕ್ಕೇ ಜಾಸ್ತಿ ಏನದ್ರ ಮೇಲೆ ಕೂಡ ಆಸೆ ಇಟ್ಕೋಬಾರ್ದು. ಅದು ನಮಗೆ ಆಸೆ ಅಂದರೆ ಆಸೆ ಪಡ್ತೀವಲ್ವ, ಅದು ನೆರವೇರುತ್ತೆ ಅಂದರೆ ಓಕೆ. ಅದು ನೆರವೇರಲಿಲ್ಲ ಅಂತ ವಿಷಯ ಗೊತ್ತಾದರೂ ಕೂಡ ತುಂಬ ಬೇಜಾರಾಗ್ಬಿಡುತ್ತೆ ಮನಸ್ಸಿಗೆ. ಅದಕ್ಕೆ ನೋಡಿಕೊಂಡು ನಾವು ಆಸೆ ಪಡಬೇಕಷ್ಟೇ. ಇರೋದ್ರಲ್ಲೇ ಆಗಲಿ ನೆಮ್ಮದಿ ಹುಡುಕ್ಬೇಕಷ್ಟೇ. ಇಲ್ದಿರೋದ್ರಲ್ಲೆಲ್ಲ ನೆಮ್ಮದಿ ಹುಡ್ಕೋಕ್ಕಾಗಲ್ಲ. ಇರೋದ್ರಲ್ಲೇ ನೆಮ್ಮದಿ ಹುಡ್ಕೊಂಡೋದ್ರಂತೂ ಲೈಫ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನನಗೂ ಅಷ್ಟೇ ಇತ್ತೀಚೆಗೆ ನಾನು ತುಂಬ ಇದರಲ್ಲೆಲ್ಲ ನಾನು ಇದು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ನಾನು ಏನು ಆಸೆ ಪಡೋದಕ್ಕೂ ಹೋಗಲ್ಲ ಜಾಸ್ತಿ. ಏನು ಆಗಿದ್ದಾಗಲಿ ನಮ್ಮ ಲೈಫ್ ಹೆಂಗಿರುತ್ತೆ ಹಂಗೆ ಹೋಗುತ್ತೆ ಅಷ್ಟೇ. ನಾವು ಪಡ್ಕೊಂಬಂದಿರೋದು ಇಷ್ಟ ಅಂದ್ಕೊಂಡ್ಬಿಟ್ಟು ಫಿಕ್ಸಾಗಿ ಡೈಲಿ ದಿನಗಳು ಕಳೀತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇವಾಗ ಸದ್ಯ ಏನು ಕೂಡ ನನ್ನ ತಲೆಯಲ್ಲಿ ಯೋಚನೆ ಅನ್ನೋದೇ ಇಲ್ಲ. ಇವಾಗ ಒಂದು ಸತಿ ಯೋಚನೆ ಮಾಡಿಬಿಟ್ರಂತೂ ಅದಕ್ಕೆ ಲೆಕ್ಕನೇ ಇರೋದಿಲ್ಲ, ಅಷ್ಟು ಆಲೋಚನೆಗಳು ಯೋಚನೆಗಳೆಲ್ಲ ಬರುತ್ತೆ. ಬಟ್ ನಮಗಿನ್ನ ಕೆಳಗಿರುತ್ತಲ್ವ, ಕೆಳಗಿರೋ ಜೀವನ ನಾವು ನೋಡಬೇಕು. ನಮಗಿನ್ನ ಸ್ವಲ್ಪ ಅಂದರೆ ಇವಾಗಲೇ ನಮ್ಗೆ ಸ್ವಲ್ಪ ತಿನ್ನೋದಕ್ಕೆ ಊಟ ಇರೋದಕ್ಕೂ ಸ್ವಲ್ಪ ಜಾಗನಾದರೂ ಇರುತ್ತೆ. ಕೆಲವ್ರಿಗೆ ಅದು ಕೂಡ ಇರೋದಿಲ್ಲ. ಒಂದೊಂದು ತುತ್ತು ಅನ್ನಕ್ಕೂ ಕೂಡ ಪರದಾಡ್ತಾ ಇರ್ತಾರೆ. ಅಂಥವ್ರು ನೋಡಿ ನಾವು ಆಸೆ ಪಡಬೇಕು. ಅದು ಬಿಟ್ಟು ನಮ್ಗಿನ್ನ ಸ್ವಲ್ಪ ಚೆನ್ನಾಗಿದ್ದಾರಪ್ಪ ಅವರು ಎಷ್ಟು ಬೇಗ ಇದಾದರು ಅಂತ ಹೋದರೆ ನಾವು ಆ ಗುರಿ ಮುಟ್ಟೋದಕ್ಕೂ ಆಗಲ್ಲ. ಚಿಕ್ಕ ಪುಟ್ಟ ಗುರಿ ಇಟ್ಕೊಂಡಿರ್ತೀವಲ್ಲ ಅವನ್ನು ಕೂಡ ನಾವು ನೆರವೇರಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆ ಥರ ಆಗಿಬಿಡುತ್ತೆ ಜೀವನ. ಇರೋದ್ರಲ್ಲೇ ಸ್ವಲ್ಪ ನಾವು ತೃಪ್ತಿ ಪಡ್ಕೊಂಡು ಹೋದರೆ ಅದು ಲೈಫ್ ಚೆನ್ನಾಗಿರುತ್ತೆ. ಯಾರಿಗೂ ಕೂಡ ಟಾರ್ಚರ್ ಕೊಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಇವಾಗ ನಮ್ಮ ಕೈಲಿ ಆಗುತ್ತಪ್ಪ, ನಾವು ದುಡಿತಿದ್ದೀವಿ ಅಂದರೆ ನಾವು ಮಾಡಬೇಕು. ನಾವೇ ಸ್ವಲ್ಪ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀವಿ ಅಂದಮೇಲೆ ಆ ಥರ ಎಲ್ಲ ಆಸೆ ಪಡೋದು ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು. ಈ ಎಕ್ಸಾಂಪಲ್ ಯಾರ್ದು ಬೇಡ, ನನ್ನ ಲೈಫೇ ತೊಗೊಳ್ಳಿ. ಈಗ ನಮ್ಮ ಮನೆಯವರಿಂದಲೇ ನಾವು ಜೀವನ ನಡೆಸ್ತಾ ಇರೋದು. ಇವಾಗ ನಾನಂತೂ ಬೆಟ್ಟದಷ್ಟು ಆಸೆ ಇಟ್ಕೊಂಡು ನನಗೆ ಅದು ಬೇಕು ಇದು ಬೇಕು ಅಂತಂದರೆ ಪಾಪ ಒಂದು ಜೀವ ದುಡಿಯುತ್ತೆ. ಒಂದು ಜೀವ ದುಡಿದು ಈ ಫ್ಯಾಮಿಲಿ ಎಲ್ಲ ನೋಡ್ಕೋಬೇಕು. ಎಷ್ಟು ರಿಸ್ಕ್ ಆಗುತ್ತೆ ಹೇಳಿ. ಅಟ್ಲೀಸ್ಟ್ ನಾವೇನಾದರೂ ಒಂದೆರಡು ಕಾಸು ಸಂಪಾದನೆ ಮಾಡಿದ್ರೆ ಈ ಥರ ಚಿಕ್ಕ ಪುಟ್ಟ ಆಸೆ ಎಲ್ಲ ನೆರವೇರಿಸ್ಕೋಬೋದು, ಅವ್ರ ಮೇಲೆ ಡಿಪೆಂಡ್ ಆಗದೆ. ಆಮೇಲೆ ನೋಡೋಣ, ಇವಾಗ ಚಿಕ್ಕದ ಆಸೆ ಇಟ್ಕೊಂಡ್ರೆ ನೆಕ್ಸ್ಟು ಸ್ವಲ್ಪ ದೊಡ್ಡದು ಆಸೆ ಇಟ್ಕೊಂಡ್ರೆ ಅದು ನೆರವೇರಿಸ್ಕೊಳ್ಳೋಕ್ಕಾಗುತ್ತೆ ಅಂದರೆ ಮಾತ್ರ ಇಟ್ಕೋಬೇಕು. ಅದು ಆಗೋದಿಲ್ಲ ಅಂದರೆ ಅದಕ್ಕೆ ಕೈ ಹಾಕೋಕ್ಕೂ ಕೂಡ ಹೋಗಬಾರ್ದು. ಅಷ್ಟೇ ನಾನು ಅಂದ್ಕೊಂಡಿರೋದು. ನಾವೇನೇ ಆಸೆ ಪಡೋಕ್ಕಿಂತ ಮುಂಚೆ ಫಸ್ಟು ಇನ್ನೊಂದು ಜೀವ ಇದೆ ಅಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ನನಗಂತೂ ತುಂಬ ಇದರಲ್ಲಂತೂ ತುಂಬ ಫೀಲ್ ಆಗುತ್ತೆ. ನನಗೆ ಒಂದು ಸತಿ ಅಳುನೇ ಬಂದುಬಿಡುತ್ತೆ. ಯಾವಾಗಲೂ ಕೂಡ ಅವ್ರ ಮೇಲೆ ನಾವು ಇದಾಗಿರ್ತೀವಲ್ವ, ಪ್ರತಿಯೊಂದಕ್ಕೂ ಕೂಡ ಅವ್ರನ್ನೇ ಕೇಳಬೇಕು, ಅವರೇ ನೋಡ್ಕೋಬೇಕಂದ್ರೆ ಒಂಥರ ಬೇಜಾರಾಗ್ತಾ ಇರುತ್ತೆ ನಮಗೆ. ಇವಾಗ ನಾವು ಕೂಡ ಬೇರೆ ಕಡೆ ಹೋಗಿ ದುಡಿಯೋದಕ್ಕೂ ಆಗಲ್ಲ. ಇನ್ನು ಮಕ್ಕಳು ಬೇರೆ ಚಿಕ್ಕ ಮಕ್ಕಳು ಇರ್ತಾರೆ, ಮತ್ತು ಬೇರೆ ಎಲ್ಲೂ ಹೊರಗಡೆನೂ ಹೋಗೋಕ್ಕೂ ಆಗೋದಿಲ್ಲ. ಮತ್ತು ಮನೇಲಿ ಏನಾದರೂ ಕೆಲಸ ಮಾಡ್ಕೊಂಡಿರೋಣಂದ್ರೂ ಮನೇಲಿ ಮಾಡೋ ಕೆಲಸ ಮಾಡ್ಕೊಳ್ಳೋಂಥ ಅದು ಕೂಡ ಏನು ಪರಿಸ್ಥಿತಿ ಇರಲ್ಲ. ಅದಕ್ಕೋಸ್ಕರ ಇರೋದ್ರಲ್ಲೇ ಕೂಡ ನಾವು ಜೀವನ ಮಾಡ್ಕೊಂಡು ಹೋಗಬೇಕು. ನಾನಂತೂ ಇದು ತುಂಬ ಕಲ್ತ್ಕೊಂಡ್ಬಿಟ್ಟಿದ್ದೀನಿ, ತಲೆಗೆ ಹಚ್ಕೊಬಿಟ್ಟಿದ್ದೀನಿ ನಾನು. ಅದಕ್ಕೋಸ್ಕರ ಏನೋ ನಮ್ಮ ಕೈಲಾದರೆ ಮಾತ್ರ ಸ್ವಲ್ಪ ಚಿಕ್ಕ ಪುಟ್ಟ ಆಸೆ ಇಟ್ಕೋಬೇಕು. ಅದು ನೋಡಿಕೊಂಡು ಆಸೆ ಪಡಬೇಕಂತ ಹೇಳ್ತೀನಿ. ಇನ್ನು ಚಿಕ್ಕಮ್ಮ ಕೂಡ ಕೆಲ್ಸಕ್ಕೆ ಹೋಗಿ ಬಂದಿದ್ರಾಗ್ಲೇ ಅವ್ರು ಈರುಳ್ಳಿ ತಂದಿದ್ರು. ಇದು ಕೌಲ್ಗೆಡ್ಡೆ ಅಂತಾರೆ ಇವನು ನಮ್ಮ ಕಡೆ. ಈ ಥರ ಎರಡೆರಡು ಗೆಡ್ಡೆ ಇರುತ್ತಲ್ಲ, ಇದು ಜಾಸ್ತಿ ಮಾರ್ಕೆಟ್ಗೆ ಹಾಕೋದಿಲ್ಲ. ಈ ಥರ ಇರೋದೆಲ್ಲ ಕೂಡ ಕೆಲ್ಸಕ್ಕೆ ಹೋಗಿರ್ತಾರಲ್ಲ ಹಂಗೆ ತೊಗೊಂಬಂದು, ಅಂದರೆ ತೊಗೊಂಡೋಗಿ ಅಂತೇಳ್ಬಿಟ್ಟು ಎಲ್ಲ ಅಂದರೆ ಇವ್ರಿಗೆಲ್ಲ ಕೂಲಿ ಹೋಗಿರ್ತಾರಲ್ಲ ಅವ್ರಿಗೆಲ್ಲ ಕೊಟ್ಟು ಕಳಿಸ್ಬಿಡ್ತಾರೆ. ಇನ್ನು ಚಿಕ್ಕಮ್ಮ ಬಂದುಬಿಟ್ಟಂತೂ ಒಂದು ಫುಲ್ಲು ದೊಡ್ಡ ಟಬ್ಗೆ ಹೊತ್ಕೊಂಬಂದಿದ್ರು ಅಲ್ಲಿಂದ ಕೂಡ ಪಾಪ. ಇನ್ನು ಅಲ್ಲಿ ಮನೆ ಹತ್ರ ತುಂಬ ಇದ್ವು. ಇನ್ನು ನನಗೆ ಬಂದು ಇಷ್ಟು ಕೊಟ್ಟರು ಅಷ್ಟೇ, ಸ್ವಲ್ಪನೇ ಕೊಡಮ್ಮ, ಜಾಸ್ತಿ ಬೇಡ ನನಗೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪನೇ ಇಸ್ಕೊಬಂದಿದ್ದು. ಇದ್ರೆ ಚಿಕ್ಕಮ್ಮ ಚೆನ್ನಾಗಿ ಇಟ್ಕೊತಾರೆ, ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು. ಇಲ್ಲಿ ನಾನು ಮನೆಗೆ ತೊಗೊಂಬಂದು ಇಟ್ಕೊಂಡ್ರಂತೂ ಇವಾಗ ಇಲ್ಲಿ ಹಾಕಿದ್ದೀನಿ, ಅವಿಲ್ಲೇ ಸೈ. ಯಾವಾಗನ್ನ ಒಂದು ಟೈಮು ಅವ್ರು ನೋಡಿಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಳೋಣ ಅಂದರೆ ಮಾತ್ರ ಕ್ಲೀನ್ ಮಾಡ್ಕೊಂಡು ಇಟ್ಕೊತೀನಿ. ಆ ಥರ ಆಗುತ್ತೆ ಅಂತೇಳ್ಬಿಟ್ಟು ನಾನು ಸ್ವಲ್ಪನೇ ತೊಗೊಂಬಂದಿದ್ದು. ಇನ್ನು ಅಲ್ಲಿ ಟ್ರೈ ಕಾಣಿಸುತ್ತಲ್ವ, ಅದರಲ್ಲಿ ಕೂಡ ಸ್ವಲ್ಪ ಇದ್ದವು ಚಿಕ್ಕ ಈರುಳ್ಳಿ, ಅವು ಕೂಡ ತೊಗೊಂಬಿಟ್ಟು ತುಂಬ ದಿನ ಆಯಿತು. ಇನ್ನು ಅವನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇವು ಕವಲ್ಗೆಡ್ಡೆ ಇದಾವಲ್ವ, ಇವನು ಕೂಡ ಸ್ವಲ್ಪ ಬೇಗನೆ ಮುಗಿಸ್ಬೇಕು, ಇಲ್ಲಾಂದರೆ ಸ್ವಲ್ಪ ಬೇಗ ಹಾಳಾಗುತ್ತೆ. ಇದು ಕೂಡ ಸ್ವಲ್ಪ ದೊಡ್ಡ ಸೈಜ್ ಗಡ್ಡೆ ಅಲ್ವಾ. ಇವಾಗ ಬೇಸಿಗೆ ಇರೋದ್ರಿಂದಂತೂ ಬಿಸಿಲಿಗೆ ಯಾವುದು ಕೂಡ ಉಳಿಯೋದಿಲ್ಲ, ಆ ಥರ ಇದಾಗುತ್ತೆ. ಇನ್ನು ಸಂಜೆ ಕೂಡ ಆಯಿತು, ನೋಡ್ತಾ ಇರ್ಬೋದು ಮೋಡ ಕೂಡ ಆಗಲೇ ಫುಲ್ಲು ಮೋಡ ಆಗ್ತಾಯಿತ್ತು. ಬಟ್ ಮಳೆ ಬರಲಿಲ್ಲ. ಮಳೆಗಿನ ಇವು
ಒಂದೆರಡು ದಿನ ಚೆನ್ನಾಗಿ ಮಳೆ ಬಂದಿತ್ತು. ಆಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಕಂಬದ ಹತ್ರ ಹುಳ, ಎಷ್ಟು ಹುಳ ಅಂದರೆ ಅಪ್ಪ ಸಿಕ್ಕಾಬಟ್ಟೆ ಹುಳ. ಇವನ್ನ ಈಸ್ಳುಳ ಅಂತ ಹೇಳ್ತಾರೆ. ನಿಮ್ಮ ಕಡೆ ಏನಂತಾರೆ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ನಮ್ಮ ಕಡೆ ಬಂದು ಈಸ್ಳುಳ ಅಂತ ಹೇಳ್ತಾರೆ. ಇವನ್ನೆಲ್ಲ ಹಿಂದಿನ ಕಾಲದಲ್ಲಿ ಅಜ್ಜನ ಕಾಲದಲ್ಲೆಲ್ಲ ಇವನ್ನೆಲ್ಲ ಸ್ವಲ್ಪ ಇಟ್ಕೊಂಡ್ಬಿಟ್ಟು ಅವೆಲ್ಲ ಹುರಿದ್ಬಿಟ್ಟು ಏನೇನೋ ಇದರಲ್ಲೆಲ್ಲ ಮಾಡ್ಕೊಂಡು ತಿಂತಾಯಿದ್ರು ಅಂತ ಹೇಳ್ತಾ ಇರ್ತಾರೆ. ನೋಡ್ತಾ ಇರ್ಬೋದು ಈ ಲೈನ್ ಫುಲ್ ಇದೆ ಕಂಬಗಳು ನಮ್ಮ ಇದರಲ್ಲಿ ಏರಿಯಾದಲ್ಲಿ. ಅಲ್ಲೆಲ್ಲ ಫುಲ್ಲು ಕೂಡ ಎಲ್ಲ ಹಾರಾಡ್ತಾ ಇದ್ವು ಬೆಳಕಿಗೆಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಸಂಜೆ ಆದರೆ ಈ ಥರ ಸುಮ್ಮನೆ ಅಂಗಳದಲ್ಲೆಲ್ಲ ಕೂತ್ಕೊಂಡು ಗಾಳಿಗೆ ಮಾತಾಡ್ಕೊಂಡಿರ್ತಾರೆ ಹಳ್ಳಿ ಕಡೆ ಎಲ್ಲ. ಇನ್ನು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಹುಳ ಇದಾವೆ ಅಂತೇಳ್ಬಿಟ್ಟು. ಇವು ಏನಾದರೂ ಸ್ವಲ್ಪ ಒಳಗೆ ಬಂದುಬಿಟ್ರಂತ ಇನ್ನು ಮುಗ್ದೋಯ್ತು. ಇದು ಬಚ್ಚಲು, ನಮ್ಮ ಬಚ್ಚಲು ಹತ್ರ ಕೂಡ ಇದ್ವು. ಈ ಕಡೆ ಅಣ್ಣರ ಮನೆ ಹತ್ರ ನೋಡ್ತಾ ಇರ್ಬೋದು ಚಪ್ಪರದ ಕೆಳಗೆ, ಇಲ್ಲಿ ಕೂಡ ಹಾರಾಡ್ತಾ ಇದ್ವು. ಇನ್ನು ನಮ್ಮನೆ ಹೊರಗಡೆಂದು ನಾನು ಬಲ್ಪ್ ಹಾಕಿರಲಿಲ್ಲ, ಮತ್ತು ಗುಂಡ ಬೇರೆ ಇರ್ತಾನಲ್ವ ಅಂತೇಳ್ಬಿಟ್ಟು ಹಾಕಿರಲಿಲ್ಲ ಲೈಟು. ಇಲ್ಲಿ ನೋಡ್ತಾ